ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಇಂದಿನ ರಾಜಾರಾಮ್ ಮಹಾರಾಜರವರ ಜ್ಞಾನಪರ ಭಂಗವನ್ನು ನೋಡೋಣ. ಜ್ಞಾನಪರ ಭಂಗದಲ್ಲಿ ಜನ್ಮ ಏನಕ್ಕೆ ಅಪ್ಪ ಪೃಥ್ವಿಗೆ ನಾವು ಬಂದಿದ್ದೀವಿ ಅನ್ನೋದನ್ನು ಪುನಃ ಪುನಃ ಎಲ್ಲ ಅಭಂಗಗಳಲ್ಲೂ ಅವರು ನಮಗೆ ಸಂತರು ಹೆಂಗಿರ್ತಾರಪ್ಪ ಅಂದರೆ ಶಿಲ್ಪಕಾರ ಹೆಂಗಿರ್ತಾನೋ ಹಂಗಿರ್ತಾರೆ. ಶಿಲ್ಪಕಾರ ಏನು ಮಾಡ್ತಾನೆ, ಒಂದು ಬಂಡೆಕಲ್ಲು ಅವನಿಗೆ ತಂದು ಕೊಟ್ಟರೆ ಅದರಲ್ಲಿರೋದು ಒಂದು ಮೂರ್ತಿನ ಕೆತ್ತನೆ ಮಾಡಬೇಕು ಅಂತ ಮೂರ್ತಿ ಹೇಳಿದ್ರೆ ಶಿಲ್ಪಕಾರ ಏನು ಮಾಡ್ತಾನೆ, ಉಳಿಪೆಟ್ಟು ಕೊಟ್ಟು ಚಾಣ ಒಂದು ಹ್ಯಾಮರ್ ಅವನ ಹತ್ರ ಏನಿದೆ ಅದರದ್ದು ಇನ್ಸ್ಟ್ರೂಮೆಂಟ್ಸ್ ತೊಗೊಂಡು ಅವ್ನು ಹೆಂಗೆ ಇದು ಮಾಡ್ತಾನಪ್ಪ ಅಂದರೆ ಅದರಲ್ಲಿ ಏನು ಎಕ್ಸಾಕ್ಟ್ ಮೂರ್ತಿ ಬರಬೇಕಾಗಿದೆಯೋ ಅದಕ್ಕೆ ಆ ಕಲ್ಲಿಗೆ ಬಂಡೆ ಕಲ್ಲಿಗೆ ಉಳಿಪೆಟ್ಟು ಕೊಟ್ಟು ಆ ಸುಂದರವಾದ ಒಳಗಿರೋ ಭವ್ಯವಾದ ಮೂರ್ತಿನ ಆಚೆ ತೆಗಿತಾರೆ. ಆ ಉಳಿಪೆಟ್ಟು ಕೊಡುವಾಗ ಆ ಕಲ್ಲೇನಾದ್ರು ನನಗೆ ಉಳಿಪೆಟ್ಟು ಭಾಳ ಆಗ್ತಿದೆಯಪ್ಪ, ನನಗೆ ನೋವು ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಂದರೆ ಅವಾಗೇನಾಗುತ್ತೆ, ಅದು ಮೆಟ್ಟಲು ಗುಡಿ ಹತ್ತುವ ಮೆಟ್ಟಲು ಹೆಂಗಿರ್ತವೆ ಅದರಂತೆ ನಾವು ನಮ್ಮಲ್ಲಿ ಯಾವ ಬದಲಾವಣೆಯೂ ಆಗೋದಿಲ್ಲ. ಆದರೆ ಉಳಿಪೆಟ್ಟು ತಿಂದು ಭವ್ಯವಾದ ಒಂದು ಸುಂದರವಾದ ಮೂರ್ತಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗಿ ಕೊರಳಲ್ಲಿ ಹೂವಿನ ಮಾಲೆ ಹಾಕಿಸ್ಕೋಬೇಕು ಅಂದರೆ ಅದಕ್ಕಿಂತ ಮುಂಚೆ ಅದು ಎಷ್ಟು ಉಳಿಪೆಟ್ಟನ್ನು ತಿಂದಿದೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸಬೇಕು. ಅದೇ ರೀತಿಯಲ್ಲಿ ಈ ನರಜನ್ಮಕ್ಕೆ ಬಂದು ನರಜನ್ಮದ ಸಾರ್ಥಕತೆ ಯಾತ್ರಲ್ಲಿದೆ, ಆ ಭಗವಂತನ ಪ್ರಾಪ್ತಿಯಲ್ಲಿದೆ. ಅದಕ್ಕೆ ಭಗವಂತ ಏನು ಮಾಡ್ತಾನೆ, ನಾವು ಅವನಿಗೆ ಬಿರುದಾವಲಿ ಕೊಟ್ಟಿದ್ದೀವಿ, ಏನು ಅವನು ಕೃಪಾಸಾಗರ ಕರುಣಾಸಾಗರ ಅಂತ. ಅವನು ಎಷ್ಟು ಕರುಣೆ ಇರುತ್ತೆ ನಮ್ಮ ಮೇಲೆ ಅಂದರೆ, ನಾವು ಎಷ್ಟೇ ಪಾಪ ಮಾಡಿರಲಿ, ಎಷ್ಟೇ ವ್ಯಭಿಚಾರ ಮಾಡಿರಲಿ, ಎಷ್ಟೇ ಏನಂತಾರಪ್ಪ ಮನಸ್ಸು ವಿರುದ್ಧವಾಗಿ ಕೆಲಸಗಳನ್ನು ಮಾಡಿರಲಿ, ಆದರೂ ಕೂಡ ನಮ್ಮ ಮೇಲೆ ಎಷ್ಟು ಕೃಪಾ ಮಾಡ್ತಾನೆ ಅಂದರೆ ನಮ್ಮ ಉದ್ಧಾರಕ್ಕೋಸ್ಕರ ಅವನು ಪರಮಾತ್ಮ ಸಂತರ ರೂಪದಲ್ಲಿ ಅವತಾರ ತಾಳಿ ಬರ್ತಾನೆ. ಪುನಃ ಪುನಃ ಬರ್ತಾನೆ, ಒಮ್ಮೆ ಅಲ್ಲ. ಒಂದು ಸತಿ ಬಂದು ಹೋಗ್ಬಿಟ್ನಪ್ಪ ಆಯಿತು, ಇಲ್ಲ. ರಾಮನ ಅವತಾರ ಮಾಡ್ದ, ಕೃಷ್ಣನ ಅವತಾರ ಮಾಡ್ದ, ಚಿದಂಬರ ಅವತಾರ ಮಾಡ್ದ, ಹಲವಾರು ಸಂತ ರೂಪದಲ್ಲಿ ಬಂದ, ಭಕ್ತ ರೂಪದಲ್ಲಿ ಬಂದ, ಎಲ್ಲರೂ ಆಖ್ಯಾನವನ್ನು ಕೊಟ್ಟ, ಬೋಧನೆ ಮಾಡ್ದ. ಯಾಕೆ ಅಂದರೆ ನಮ್ಮ ಉದ್ಧಾರಕ್ಕೋಸ್ಕರ ಅವ್ನು ಮಾಡ್ತಿರೋದು ಇವೆಲ್ಲವೂ. ಅವನೇನಿದೆ ಸ್ವಾರ್ಥ ಇದ್ರಲ್ಲಿ ಪರಮಾತ್ಮಂದು, ನಮ್ಮ ಉದ್ಧಾರ ಆಗಬೇಕು. ಅದಕ್ಕೆ ಅವನು ಏನು ಮಾಡ್ತಾನೆ, ಉಳಿಪೆಟ್ಟುಗಳನ್ನು ಕೊಡ್ತಾನೆ. ಜೀವನದಲ್ಲಿ ಬರುವ ಪ್ರತಿಯೊಂದು ಅಪ್ರಿಯ ಘಟನೆಯೂ ಉಳಿಪೆಟ್ಟು ನಮಗೆ. ಯಾಕೆ? ಅದರಿಂದ ನಾವು ಸಾವಧಾನ್ ಆದ್ವಾ ನಾವು ಯೂ ಟರ್ನ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಓ, ಪರಮಾತ್ಮನೇ ಇದನ್ನು ಕೊಟ್ಟಿದ್ದಾನೆ. ಏನಕ್ಕೆ ಕೊಟ್ಟಿದ್ದಾನಪ್ಪ? ಗರ್ಭಗುಡಿಯಲ್ಲಿ ನನ್ನ ಕಣ್ಮುಂದೆ ಏನು ಇಟ್ಕೋಬೇಕಪ್ಪ ನಾನು ನಿದರ್ಶನ? ನಾನು ಗರ್ಭಗುಡಿಯಲ್ಲಿರುವ ಐಡಲ್ ಆಗಬೇಕು. ಮೆಟ್ಲು ಗುಡಿ ಹತ್ತುವ ಮೆಟ್ಲಾಗಬಾರ್ದು. ಗುಡಿ ಹತ್ತುವ ಮೆಟ್ಲ ಮೇಲೆ ಸಾವಿರಾರು ಜನ ತುಳ್ಕೊಂಡು ಹೋಗ್ತಾರೆ. ಆ ನೋವುಕಿನ್ನ ಗರ್ಭಗುಡಿಯಲ್ಲಿ ಆಗುವ ಐಡಲ್ ಮೂರ್ತಿ ಅದು ಮೊದಲು ಉಳಿಪೆಟ್ಟು ತಿಂತು, ಆದರೆ ಆಮೇಲೆ ಅದಕ್ಕೆ ಗರ್ಭಗುಡಿಯಲ್ಲಿ ಸ್ಥಾನ ಸಿಕ್ತು. ಅದರಂತೆ ನಾವು ಕೂಡ ಈ ಒಂದು ಮನಸ್ಸಿನ ಚಕ್ರದಲ್ಲಿ ಸಿಕ್ಕಾಕೊಂಡು ಪ್ರಪಂಚದ ಉಳಿಪೆಟ್ಟುಗಳಲ್ಲಿ ಜನರ ಮಧ್ಯದಲ್ಲಿ ಸಿಕ್ಕಾಕೊಂಡು ಒದ್ದಾಡದಲೇನೆ ನಾವು ಪರಮಾತ್ಮನ ರೂಪವನ್ನು ಹೊಂದಿ ಅವನಂತೆ ನಾವು ಶಾಂತ, ಸಮಾಧಾನ, ದಯಾವುಳ್ಳವರು, ಭಗವಂತನ ಪ್ರೇಮ, ಭೂತದಯ ಈ ಒಂದು ಗುಣಗಳನ್ನು ಹೊಂದಿ ಅವನಲ್ಲಿ ನಾವು ನೆಲೆಸಬೇಕು. ಅದಕ್ಕೆ ಈ ಪರಮಾತ್ಮ ಈ ನರಜನ್ಮವನ್ನು ಕೊಟ್ಟಿದ್ದಾನೆ ಅನ್ನೋ ಪುನಃ ಪುನಃ ಸಂತರು ರಾಜಾರಾಮ್ ಮಹಾರಾಜರು ಬಂದು ನಮಗೆ ಬೋಧನೆಯನ್ನು ಮಾಡ್ತಾರೆ. ಏನು ಹೇಳ್ತಾರಪ್ಪ? ಜನ್ಮ ಏಣೇ ಕಾಸಾಯಾಸಿ ದುರ್ಲಭ ನರದೇಹ ಯಾಸಿ ಲಕ್ಷ ಚುಕುವಿ 84 ತರೀಚ ಸಾರ್ಥಕ ದೇಹಾಸಿ ಭಕ್ತಿ ವೀಣೆಯ ಸಂಸಾರಿ ಶ್ವಾನ ಶುಕ್ರಾಚೆ ಪರಿ ಮಣೆ ಚಿದಂಬರದಾಸ ಬರೇ ವಿಚಾರಿ ಚಿತ್ತಾಸ. ಚಿತ್ತದಲ್ಲಿ ಮಾಲಿನ್ಯತೆ ಹೊಂದಾಗ ಇಂಥ ವಿಚಾರಗಳು ಮಾಡಲಿಕ್ಕೆ ಅವಕಾಶ ಆಗುವುದಿಲ್ಲ. ಚಿತ್ತದ ಮಾಲಿನ್ಯತೆ ಹೋಗಬೇಕು ಅಂದರೆ ಪುನಃ ಏನಪ್ಪ? ಅಪಾರತೋ ಜಾಣ ಸತ್ಸಂಗಾಚ ಮಹಿಮಾ. ಸತ್ಸಂಗಕ್ಕೆ ಹೋಗಿ ಕೂಡಬೇಕು. ಸತ್ಸಂಗದಲ್ಲಿ ಹೋದಾಗ ನಾವು ಪ್ರಪಂಚದಿಂದ ಪರಮಾರ್ಥಕ್ಕೆ ಹೋದಾಗ ಇಂಥ ಶಬ್ದಗಳು, ನಾವು ಪ್ರಪಂಚದಲ್ಲಿ ಇಂಥ ಶಬ್ದಗಳು ಕೇಳೇ ಇಲ್ಲ, ಬಳಕೆನೂ ಮಾಡಿಲ್ಲ.
ಚಿತ್ತ ಅಂತೆ, ಸಬ್ಕಾನ್ಷಿಯಸ್ ಮೈಂಡ್ ಅಂತೆ, ವಿದೇಹ ಸ್ಥಿತಿ ಅಂತೆ, ಜೀವನ್ಮುಕ್ತಿ ಅಂತೆ, ಇಂಥದ್ದೆಲ್ಲ 84 ಲಕ್ಷ ಯೋನಿಗಳು ಜನ್ಮ ಅಂತೆ, ಇಂಥದ್ದೆಲ್ಲ ನಾವು ಕೇಳೇ ಇರಲಿಲ್ಲ. ನರದೇಹ ದುರ್ಲಭ ಅಂತಲೂ ಕೇಳಿರಲಿಲ್ಲ. ಪ್ರಪಂಚದಲ್ಲಿ ಏನೋ ಊಟ ಮಾಡೋದು, ತಿಂಡಿ ಮಾಡೋದು, ನೌಕರಿ ಮಾಡೋದು, ಹಣ ಗಳಿಸೋದು, ಮನೆ ಹೊಲ ಆಸ್ತಿ ಮಾಡ್ಕೊಳ್ಳೋದು, ನಮ್ಮ ಹೆಂಡತಿಯವರಿಗೆ ಒಂದಿಷ್ಟು ಒಡವೆ ಕೊಡಿಸೋದು, ಅಥವಾ ನಮ್ಮ ಗಂಡ ಕೊಡಿಸಿದ್ರಲ್ಲಿ ನಾವು ಚೈನಿ ಮಾಡೋದು, ಇಷ್ಟು ವಿಚಾರ ಹೊರತಾಗಿ, ಇಲ್ಲ ಪೈಪೋಟಿತನ ಮಾಡೋದು, ನಮ್ಮ ನೆಗಣ್ಣಿ ಮೇಲೆ ಹಾಗೆ ಮಾಡೋದು, ಪೈಪೋಟಿತನ ಮಾಡೋದು, ಇಷ್ಟು ವಿಚಾರಗಳನ್ನು ಬಿಟ್ಟು ಮತ್ತೊಂದು ವಿಚಾರ, ನಾನು ಎದಕ್ಕಪ್ಪ ಪ್ರಪಂಚದಲ್ಲಿ ಬಂದಿದ್ದೀನಿ, ಯಾಕೆ ಜನ್ಮ ಕೊಟ್ಟಿದ್ದಾನೆ ಪರಮಾತ್ಮ ಅಂತ ಒಂದು ದಿವಸನೂ ನಾವು ಪ್ರಪಂಚದಲ್ಲಿದ್ದಾಗ ಈ ವಿಚಾರಗಳನ್ನು ಮಾಡೋದಿಲ್ಲ. ಈ ವಿಚಾರ ಮಾಡಲಿಕ್ಕೆ ಅವಕಾಶ ಪುನಃ ಪರಮಾತ್ಮನೇ ಮಾಡಿಕೊಡ್ತಾನೆ. ನಮ್ಮ ಜೀವನದಲ್ಲಿ ಪೆಟ್ಟು ಕೊಟ್ಟು ಅಪ್ರಿಯ ಘಟನೆಗಳನ್ನು ನಿರ್ಮಾಣ ಮಾಡಿ ಪರಮಾತ್ಮ ಏನು ಮಾಡ್ತಾನೆ, ಎಲ್ಲ ಒಂದು ಲೀಲೆ. ಹೇಳ್ತೀವಿ ನಾವು, ಖೇಳ ತುಜೆ ಭಗವಾನ್ ಚಿದಂಬರ ಅಂದರೆ ಏನಪ್ಪ, ಒಂದು ಅಪ್ರಿಯ ಘಟನೆಯನ್ನು ನಮ್ಮ ಮುಂದೆ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿ ನಮಗೆ ಅದರ ಮುಖಾಂತರ ಬೋಧನೆ ಮಾಡಬೇಕಾಗಿರುತ್ತೆ. ಅವನಿಗೆ ನರಜನ್ಮದ ಸಾರ್ಥಕತೆ ತಿಳ್ಕೊಳ್ಳಪ್ಪ 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 ಅಂತ. ಅಪ್ರಿಯ ಘಟನೆ ಆದಾಗ ನಮ್ಮ ಮನಸ್ಸೇನಾದ್ರು ಹೊರಳಿ ಯಾರೋ ಸಾಧು ಸಂತರ ಭೇಟಿಯಾಗಿ, ಬರ್ರಿ ನಿಮಗೆ ಮನಸ್ಸಿಗೆ ನೋವು ಉಂಟಾಗಿದೆಯಲ್ಲ, ಇಲ್ಲಿ ಬರ್ರಿ ಒಬ್ಬರು ಗುರುಗಳು ಬಂದಿದ್ದಾರೆ, ಸಾಧುಗಳು ಬಂದಿದ್ದಾರೆ, ಅವ್ರ ಹತ್ರ ಹೋಗೋಣ ಅಂತ ಯಾರನ್ನೋ ನಿಮಿತ್ತ ಮಾಡಿ ಪರಮಾತ್ಮ ನಮಗೆ ಆ ಕಡೆ ಹೊರಳಿಸಿದಾಗ ಅದನ್ನು ನಾವು ಕ್ಯಾಚ್ ಮಾಡಿಕೊಂಡ್ವಾ, ಅವಾಗೇನಾಗುತ್ತೆ, ಹೇಗೆ ಕ್ರಿಕೆಟ್ನಲ್ಲಿ ಕರೆಕ್ಟಾಗಿ ಅವ್ನು ಕ್ಯಾಚ್ ಹಿಡಿದ್ರೆ ಅದು ಮ್ಯಾಚ್ ಯಾವ ಪಾರ್ಟಿ ಕಡೆ ಇರುತ್ತೋ ಆ ಕಡೆ ಅನುಕೂಲ ಆಗುತ್ತೋ, ಅದೇ ರೀತಿಯಲ್ಲಿ ಆ ಸಮಯನ ನಾವು ಕ್ಯಾಚ್ ಮಾಡಿಕೊಂಡ್ರೆ ನಮ್ಮ ಮನಸ್ಸು ಪರಮಾರ್ಥಕ್ಕೆ ಹೊರಳಲಿಕ್ಕೆ ಸುಸಾಧ್ಯ ಆಗುತ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಬರೇ ವಿಚಾರಿ ಚಿತ್ತ ಸರ್. ಈಗ ಚಿತ್ತ ಇಲ್ಲಿ ಬಂದು ಸತ್ಸಂಗಕ್ಕೆ ಕೊಡ್ತಾನೆ ಪರಮಾತ್ಮ. ಸತ್ಸಂಗಕ್ಕೆ ಬಂದು ಗುರುಗಳ ಬೋಧನೆ, ಸಂತರ ವಚನಗಳು, ಅವರ ಅಭಂಗಗಳನ್ನು ಉಳಿಪೆಟ್ಟಂತೆ ಕೊಡ್ತಿರ್ತಾನೆ. ಏನಕ್ಕಪ್ಪ ಜನ್ಮಕ್ಕೆ ನೀ ಬಂದಿದ್ಯಾ, ಜನ್ಮ ಏನೇ ಕಾಸಾಯಾಸಿ. ಕಾಸಾಯಾಸಿ ಅಂದರೆ ಏನಕ್ಕಪ್ಪ, ಏನು ಕಾರಣದಿಂದ ಬಂದಿದ್ಯಾ. ಯಾವುದೇ ಒಂದು ಪ್ರಪಂಚದಲ್ಲಿ ಆಗುವ ಘಟನೆಗೆ ಯಾವುದೂ ಕೋಇನ್ಸಿಡೆನ್ಸ್ ಇರೋದಿಲ್ಲ, ಕಾಕ್ತಾಳೀಯ ಅಂತ ಹೇಳ್ತೀವಿ, ಅದಲ್ಲ. ಯಾವುದಾದ್ರು ಒಂದು ಕೆಲಸ ಆಗಬೇಕು ಅಂದರೆ ಕಾರ್ಯ ಕಾರಣ, ಕಾಸ್ ಆ್ಯಂಡ್ ಎಫೆಕ್ಟ್. ಒಂದು ಇಲ್ಲಿ ಕಾರ್ಯ, ಸತ್ಸಂಗಕ್ಕೆ ನಾನು ಬರಬೇಕು ಅಂದರೆ ಅದರ ಹಿನ್ನೆಲೆ ಕಾರಣ ಏನಪ್ಪ, ನನ್ನ ಜನ್ಮ ಜನ್ಮಾಂತರದ ವಾಸನೆಗಳು. ಸತ್ಸಂಗ ಕೇಳ್ಕೊಂಡು ಬರುತ್ತದು ನನ್ನ ವಾಸನ, ಭಗವಂತನ ಹತ್ರ ಹೇಳ್ಕೊಂಬರುವ ವಾಸನ, ಸದ್ವಾಸನ ನನ್ನನ್ನು ಸತ್ಸಂಗಕ್ಕೆ ಹೇಳ್ಕೊಂಡು ಬರುತ್ತೆ. ಯಾಕಪ್ಪ ಜನ್ಮಕ್ಕೆ ನೀ ಬಂದೆ, ದುರ್ಲಭ ನರದೇಹ ಯಾಸಿ. ಈ ದುರ್ಲಭ ನರದೇಹ ಪರಮಾತ್ಮ ನನಗೇನು ಕೊಟ್ಟಿದ್ದಾನೋ ಅದನ್ನು ತಿಳ್ಕೊಳ್ಳಿಕ್ಕೆ, ಅರಿತುಕೊಳ್ಳಿಕ್ಕೆ ನಾನು ಜನ್ಮ ತಗೊಂಡು ಈ ಪೃಥ್ವಿ ಮೇಲೆ ಬಂದಿರೋದು. ಆಯಾರಾಮ್ ಗಯಾರಾಮ್ ಥರ 84 ಲಕ್ಷ ಯೋನಿಗಳಲ್ಲಿ ಬಂದು ನಾನು ಏನೂ ಮಾಡಲಿಲ್ಲ. ಮತ್ತೆ ಊಟ ಮಾಡಿದೆ, ತಿಂಡಿ ಮಾಡಿದೆ, ಚಟ್ನಿ ಪುಡಿ ಮಾಡಿದೆ, ಮೆಂತ್ಯ ಹಿಟ್ಟು ಮಾಡಿದೆ, ಖುರಾಸಾಣಿ ಚಟ್ನಿ ಪುಡಿ, ಎಣ್ಗಾಯಿ ಪಲ್ಯ ತಿನ್ಕೊಂಡು ಕೂತ್ಕೊಂಡೆ. ಅದು ನಾನು ಮಾಡ್ತೀನಿ, ಪ್ರಾಣಿಗಳು ಮಾಡ್ತಾವೆ. ಪ್ರಾಣಿಗಳು ಭಕ್ಷ್ಯ ತೊಗೊಂಡು ತಿಂತಾವೆ, ಹೋಗ್ತಾವೆ, ಒಂದು ದಿವಸ ಹೀಗೆ ಬದುಕ್ತಾವೆ, ಹೋಗ್ತಾವೆ. ನನಗೂ ಅವರಿಗೂ ವ್ಯತ್ಯಾಸ ಏನು? ಲಕ್ಷ ಚುಕ್ವಿ 84 ಲಕ್ಷ ಅಂದರೆ ಈ ಜನ್ಮ ಮರಣ ಚಕ್ರದಿಂದ ಬಿಡುಗಡೆ ಹೊಂದಬೇಕು ಅಂದರೆ ಅವಾಗಿ ದೇಹಕ್ಕೆ ಸಾರ್ಥಕತೆ ಬರುತ್ತೆ. ಯಾವ ಪ್ರಪಂಚದಲ್ಲಿ ಆ ಪ್ರಪಂಚ ಎಂಬುವ ಕೊಚ್ಚೆಯಲ್ಲಿ ಸಿಲುಕಿರುವ ದೇಹ, ಅದಕ್ಕೆ ನಾವೇನಂತೀವಿ, ಕೊಚ್ಚೆನಲ್ಲಿ ಬಿದ್ದಿದೆ ಅಂತೀವಿ ನಾವು. ಅದೇ ದೇಹ ಗರ್ಭವಾಸ ಬೇಡ ಅಂತಾರೆ. ಯಾಕೆ? ಚೋಳು ಹುಳಗಳು ಕಚ್ಚಿಸ್ಕೊಳ್ಳೋದ್ರೆ ಹೆಂಗೆ ನೋವಾಗುತ್ತೆ, ಹಾಗೆ ಗರ್ಭವಾಸದ ತೊಂದರೆಗಳು, ನೋವುಗಳು. ಅದಕ್ಕೆ ಈ ಗರ್ಭವಾಸ ಬೇಡಪ್ಪ ಅಂದರೆ ಈ 84 ಲಕ್ಷ ನಾವು ಬಿಡುಗಡೆ ಹೊಂದಬೇಕು ಅಂದರೆ ಆವಾಗ ಈ ನರದೇಹಕ್ಕೆ ಬಂದು ಸಾರ್ಥಕತೆ ಪ್ರಾಪ್ತಿಯಾಗುತ್ತದೆ. ಭಕ್ತಿ ವೀಣೆಯ ಸಂಸಾರಿ ಶ್ವಾನ ಶುಕರಾಚೆ ಪರಿ. ಭಕ್ತಿ ಅಂದರೆ ಏನಪ್ಪ? ಪ್ರಪಂಚದಲ್ಲಿ ಯಾವುದಕ್ಕೆ ನಾವು ಪ್ರೇಮ ಅಂತೀವೋ, ವಿಷಯ ಇರಲಿ, ವಸ್ತು ಇರಲಿ, ವ್ಯಕ್ತಿ ಇರಲಿ, ಪ್ರೇಮ ಮಾಡ್ತೀವಿ ನಾವು. ಯಾಕೆ? ಅದರಿಂದ ನಮಗೆ ಸುಖ ಬೇಕು. ವ್ಯಕ್ತಿ ಮೇಲೆ ಪ್ರೇಮ ಮಾಡ್ತೀವಿ, ಅವರಿಂದ ನಮಗೆ ಸುಖದ ಅಪೇಕ್ಷೆ ಇರುತ್ತೆ. ವಸ್ತು ಮೇಲೆ ಪ್ರೇಮ ಮಾಡ್ತೀವಿ, ಆ ವಸ್ತು ನಮ್ಮ ಹತ್ರ ಇದ್ರೆ ನಮಗೆ ಆನಂದ ಕೊಡುತ್ತೆ. ವಿಷಯದ ಮೇಲೆ ಪ್ರೇಮ ಮಾಡ್ತೀವಿ, ಇದನ್ನು ಪಡ್ಕೋಬೇಕು ಅಂತ. ಆ ಎಲ್ಲ ಪ್ರೇಮವು ತಾತ್ಕಾಲಿಕ, ಕ್ಷಣಿಕ ಪ್ರೇಮ. ಅದು ಅಶಾಶ್ವತವಾದ ಪ್ರೇಮ. ಅದರಿಂದ ಸುಖ ಸಿಗತ್ತೆ, ಆದರೆ ಅದು ಪರ್ಮನೆಂಟ್ ಅಲ್ಲ, ಟೆಂಪರರಿ. ಯಾವುದೇ ಒಂದು ವಸ್ತು ನೀವು ನೋಡಿ, ನಿಮ್ಮ ಹತ್ರ ಇದೆ ಈಗ, ಮೊದಲು ಏನು ನಮಗೆ ಉತ್ಸಾಹ ಇತ್ತೋ ಯೌವನದಲ್ಲಿ,
ಮನೆ ಮಾಡ್ಕೋಬೇಕು, ದೊಡ್ಡ ಮನೆ ಮಾಡ್ಕೋಬೇಕು, 3 ರೂಮ್ ಇರಬೇಕು, ಮನೆ ತುಂಬ ಸಾಮಾನು ಇರಬೇಕು, ಆ ಶೋಕೇಸ್ ಮಾಡಿಸ್ರಿ, ಇಂಥ ಒಂದು ಭವ್ಯವಾದ ಇದು ವಾಸ್ ತಂದಿಡ್ರಿ, ಅಂಥದ್ದು ತಂದಿಡ್ರಿ, ವುಡನ್ ಆರ್ಟಿಫ್ಯಾಕ್ಟ್ಸು. ಆದರೆ ವಯಸ್ಸಾಗ್ತಾ ಆಗ್ತಾ ಶರೀರ ಬಲ ಕಡಿಮೆ ಆದಂಗೂ ಮಾನಸಿಕ ಬಲ ಕಡಿಮೆ, ಮಾನಸಿಕ ತೊಂದರೆಗಳು, ತಾಪತ್ರಯಗಳು, ಮತ್ತು ಶರೀರ ನಮ್ಮ ಸಾಥ್ ಕೊಡೋದಿಲ್ಲ. ಕಾಲು ನೋವು, ಟೊಂಕ ನೋವು, ಆರ್ಥರೈಟಿಸು, ಬ್ಯಾಕ್ ಪೇಯ್ನು. ಇದರಲ್ಲಿ ಯಾರಿಗಿಚ್ಛಾ ಬರ್ತದೆ ಮನೆಯದನ್ನೆಲ್ಲ ಸುಂದರವಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತ ಕೂತ್ಕೋ, ಒರೆಸ್ಕೋತ ಕೂತ್ಕೋ, ಅಯ್ಯೋ ಸಾಕಾಯ್ತು ಇನ್ನು ಮಾಡೋಕ್ಕಾಗೋದಿಲ್ಲ, ಇದು ಮಾಡೋಕ್ಕಾಗೋದಿಲ್ಲ ಅನ್ನೋದು ಯೌವನದಲ್ಲಿ ಜೋಶ್ ಇದ್ದಾಗ ಹೊಳೆಯೋದಿಲ್ಲ. ವಯಸ್ಸಾದ ಮೇಲೆ ಕೆಲಸದವ್ರಿಗೆ ರೊಕ್ಕ ಕೊಡ್ಲಿಕ್ಕೆ ಆಗೋದಿಲ್ಲ, ನಾವು ಕೆಲಸ ಮಾಡಲಿಕ್ಕಾಗೋದಿಲ್ಲ. ಅವಾಗ ಅಯ್ಯೋ ಇಷ್ಟೊಂದು ಸಾಮಾನು ಮಾಡ್ಕೊಂಡಿದ್ದೀವ್ರಿ, 2 ಮನೆ ಮಾಡೋ ಸಾಮಾನಿದೆ ನಮ್ಮ ಹತ್ರ ಅಂತ ಹೆಮ್ಮೆಯಿಂದ ಹೇಳ್ಕೊತೀವಿ. ಏನು ಅಚೀವ್ಮೆಂಟ್ ಅದು? ಮಾಡಲಿಕ್ಕಾಗ್ತಿಲ್ಲ. ಸೊಸೆ ಅಂದ್ರೆ ಅವ್ರಿಗೆ ಟೈಮ್ ಇರೋದಿಲ್ಲ, ಅವ್ರ ಜಾಬಲ್ಲಿರ್ತಾರೆ. ಮನೆ ಕೆಲಸಗಳನ್ನು ಯಾರು ಸ್ವಚ್ಛ ಮಾಡಬೇಕು? ಅವಾಗೆಲ್ಲ ತೆಗೆದು ಕಿತ್ತು ಒಗೆದು ಎಲ್ಲ ಪೋಟ್ ಮಾಲದಲ್ಲಿ ಹಾಕಿಡ್ತೀವಿ ನಾವು ಮಾಳಿಗೆ ಮೇಲೆ. ಬ್ಯಾಡ್ರಿ, 4 ಪಾತ್ರೆ ಇದ್ದರೆ ಸಾಕು. ಇದನ್ನೇ ಸಂತರ ಹೇಳ್ತಾರೆ, 4 ಪಾತ್ರೆನೇ ಇಟ್ಕೊಳ್ರಪ್ಪ, 4 ವಸ್ತ್ರ ಇಟ್ಕೊಳ್ರಿ, ಪದೇ ಮಷೀನಲ್ಲಿ ಹಾಕೋದು ಬೇಡ. ಹರಿವೋರು ಯಾರು? ಕೆಲಸದವ್ರಿಗೆ ರೊಕ್ಕ ಕೊಡೋರು ಯಾರು? ಸಿಂಪಲ್ಲಾಗಿ ನಿಮ್ಮ ಜೀವನವನ್ನು ಮಾಡ್ಕೊಳ್ಳಿ. ಸಿಂಪ್ಲಿಸಿಟಿ ಈಸ್ ಸ್ಪಿರಿಚುವಾಲಿಟಿ. ನೀವು ಎಷ್ಟು ಸಹಜವಾಗಿರ್ತೀರೋ ಅದೇ ನಿಮ್ಮ ಸ್ಪಿರಿಚುವಾಲಿಟಿ, ಅದೇ ಅಧ್ಯಾತ್ಮ. ಅಲ್ಲೇನೂ ಮಾಡ್ಕೊಳ್ಳೋಂಗಿಲ್ಲ ಅಧ್ಯಾತ್ಮದೆಲ್ಲ ಬಂದು ಕಳ್ಕೋಬೇಕಾಗಿದೆ. ಭಕ್ತಿ ವೀಣೆಯ ಸಂಸಾರಿ. ಭಕ್ತಿ ವೀಣೆ ಅಂದರೆ ಪ್ರೇಮ ಮಾಡೋದು. ಯಾರ ಮೇಲೆ? ಭಗವಂತನ ಮೇಲೆ. ಭಗವಂತನ ಮೇಲೆ ಪ್ರೇಮ ಮಾಡೋದು ಅಂದರೆ ಏನು? ಎಲ್ಲರ ಮೇಲೂ ಪ್ರೇಮ ಮಾಡೋದು, ಮನೆಯಿಂದ ಹಿಡಿದು ಹೊರಗಡೆ ತನಕ. ಯಾರು ಬೇಕಾದವ್ರು ಬರಲಿ ಜೀವನದಲ್ಲಿ, ಆ ಮನೆಯಲ್ಲಿರುವ ಗಂಡ ಮಕ್ಕಳು ಆಪ್ತೇಷ್ಟರಿಂದ ಹಿಡಿದು ಹೊರಗಡೆ ಇದ್ದು ಎಲ್ಲ ಜನರು ಯಾರು ಸಿಗ್ತಾರೋ ಎಲ್ಲರ ಮೇಲೂ ಪ್ರೇಮ ಮಾಡೋದು. ಯಾವ ಅಪೇಕ್ಷೆ ರಹಿತವಾದ ಪ್ರೇಮ. ಭಕ್ತಿ ವೀಣೆಯ ಸಂಸಾರಿ. ಭಕ್ತಿ ಅಂದರೆ ಏನಪ್ಪ? ಈ ಭಕ್ತಿ ಹೆಂಗೆ ತೋರಿಸ್ಲಿಕ್ಕಾಗತ್ತೆ ರೀ ಸಂಸಾರದಲ್ಲಿ ನಮಗೆ? ಭಕ್ತಿ ಮಾಡೋದು ಅಂದರೆ ಏನು? ಪ್ರೇಮ ಮಾಡೋದು. ಭಾಳ ಸಿಂಪಲ್ ಇದೆ. ಅದರಲ್ಲಿ ಏನು ಭಾಳ ಭಕ್ತಿ ಹೆಂಗೆ ಮಾಡ್ಬೇಕ್ರಿ? ಈಗ ನಾವು ಸಂಸಾರದಲ್ಲಿದ್ದ ಭಕ್ತಿ ಹೆಂಗೆ ಮಾಡ್ಬೇಕ್ರಿ? ಇಲ್ಲ. ಪ್ರತಿಯೊಂದು ಕಾರ್ಯವೂ ಮಾಡುವಾಗ ಇದು ಪರಮಾತ್ಮ ನನಗೆ ಕೊಟ್ಟಿದ್ದಾನೆ, ಆ ಭಗವಂತ ಇದರಲ್ಲಿದ್ದಾನೆ, ಆ ಚಿದಂಬರ ಇದರಲ್ಲಿದ್ದಾನೆ, ನನ್ನ ಮಕ್ಕಳಿಗೆ ಅಡುಗೆ ಮಾಡೋದ್ರೇನು, ಗಂಡನಿಗೆ ಅಡುಗೆ ಮಾಡೋದ್ರೇನು, ಅತ್ತೆ ಮಾವಂಗೆ ಬಡಿಸೋದ್ರೇನು, ಅವ್ರಿಗೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೇನು, ಆಪ್ತೆಷ್ಟರು ಬಂದರೆ ಅವ್ರಿಗೆ ಸರ್ವ್ ಮಾಡೋದ್ರೇನು, ಹೊರಗಡೆ 4 ಜನ ಮಧ್ಯದಲ್ಲಿ ಹೂನೋರಾಗಲಿ, ಹಣ್ಣೋರಾಗಲಿ, ಕಸದೋರಾಗಲಿ, ಪೋಸ್ಟ್ಮ್ಯಾನ್ ಆಗಲಿ, ಕುರಿಯರ್ ಬಾಯ್ ಆಗಲಿ, ಯಾರು ಬಂದು ಮಾತಾಡಿದ್ರು ಅವರೆಲ್ಲರಲ್ಲೂ ನಾನು ಚಿದಂಬರನ್ನೇ ಕಾಣ್ತೀನಿ ಅಂದಮೇಲೆ ಆ ಸಂಸಾರ ಹೆಂಗಾಗತ್ತೆ? ಭಕ್ತಿಪೂರ್ವಕ ಆಗತ್ತೆ. ಭಗವಂತನ ಸ್ಮರಣೆ ಪೂರ್ವಕವಾಗಿ ಮಾಡಿದ ಕೆಲಸಗಳು ಭಕ್ತಿ ಪ್ರೇಮ ಆಗೋಗತ್ತದು. ಇಲ್ಲ ಅಂದರೆ ಶ್ವಾನ ಶುಕರಾಚೆ ಪರಿ. ಈ ಭಕ್ತಿ ಇಲ್ಲ ಅಂದರೆ, ಪ್ರೇಮ ಇಲ್ಲ ಅಂದರೆ ಸಂಸಾರದಲ್ಲಿ ಏನು ಒಂದು ಬೋझ ಅಂದ್ಕೊಂಡು ನಾವು ಮಾಡಿದ್ರೆ, ಅಯ್ಯೋ 10 ಸತಿ ಇವ್ರಿಗೆ ಕಾಫಿ ಮಾಡ್ಕೊಡ್ಬೇಕಂತೆ, ನಮ್ಮ ಅತ್ತೆಗಂತೂ 10 ಸತಿ ಕಾಫಿ ಕುಡಿತಾರ್ರಿ, ಎಂಥ ಚಟನೋ ಏನು. ಇದೇ ಮಾತು ನಮಗೆ, ನಾವು ಬ್ರಹ್ಮಾಂಡಕ್ಕೆ ಇವತ್ತು ಒಂದು ಮಾತು ಕಳಿಸಿದ್ವಿ ನೆಗೆಟಿವು, ನಾಳೆ ನಮ್ಮ ಸೊಸೆ ಬಂದು ಇದನ್ನೇ ಮಾತು ಹೇಳ್ತಾಳೆ, ನಮಗೆ ಪುನಃ ವಾಪಸ್ ಕೊಡ್ತಾಳೆ ಅದನ್ನು. ವಾಟ್ ಗೋಸ್ ಅಪ್ ಕಮ್ಸ್ ಬ್ಯಾಕ್. ನಾವು ಮಾಡಿದ್ದ ಕರ್ಮ ನಾವೇ ಅನುಭವಿಸ್ಬೇಕು. ಇವತ್ತು ನಮ್ಮ ಅತ್ತೆಗೆ 2 ಟುಕ್ ಮಾತು ಹೇಳಿದ್ವಿ, ನಾಳೆ ನಮ್ಮ ಸೊಸೆನೂ ನಮ್ಗೆ ಅದೇ ವಾಪಸ್ ಕೊಡ್ತಾಳೆ. ಏನು ಅದರಲ್ಲಿ ಹೊಸದು ಏನೂ ಕೊಡೋಂಗಿಲ್ಲ ಅಕ್ಕಿ. ನಾವು ಹೇಳಿದ್ದನ್ನೇ ಪರಮಾತ್ಮ ಇನ್ನೊಂದು ರೂಪದಲ್ಲಿ ಬಂದು ನಮಗೆ ವಾಪಸ್ ಕೊಡ್ತಿರ್ತಾನೆ ಅಷ್ಟೇ. ಇದು ಖೇಳ ತುಜೆ ಭಗವಾನ್ ಚಿದಂಬರ. ಈ ಕಡೆಯಿಂದ ಅವನೇ ಆಡ್ತಿರ್ತಾನೆ, ಆ ಕಡೆಯಿಂದ ಅವನೇ ಆಡ್ತಿರ್ತಾನೆ. ಇದನ್ನು ಯಾರು ತಿಳ್ಕೋತಾರೋ, ಈ ಖೇಳ ಯಾರು ತಿಳ್ಕೋತಾರೋ ಅವ್ರು ಏನು ಮಾಡ್ತಾರಪ್ಪ, ನಿನ್ನ ಖೇಳ ನನಗೆ ಅರ್ಥ ಆಯಿತು ಚಿದಂಬರ, ನಾನು ಎಲ್ಲರಲ್ಲೂ ನಿನ್ನೆ ಕಾಣ್ತೀನಿ. ಅವಾಗ ಎಲ್ಲಿ ಮನಸ್ತಾಪ, ಎಲ್ಲಿ ಬೇಜಾರು, ಎಲ್ಲಿ ಅಸೂಯೆ, ಎಲ್ಲಿ ಹಗೆ, ಏನೂ ಉಳಿಯೋದಿಲ್ಲ ಅವಾಗ. ಶ್ವಾನ ಶುಕರಾಚೆ ಪರಿ ಅಂತಾರೆ. ಶ್ವಾನ್ ಅಂದರೆ ನಾಯಿ, ಶುಕರ ಅಂದರೆ ಹಂದಿ. ನಾಯಿ ಹಂದಿಗತೆ ನಮ್ಮ ಜೀವನ ಇದೆಯಲ್ಲಪ್ಪ ಅಂತ. ರಾಜಾರಾಮ್ ಮಹಾರಾಜರು ಕಣ್ಮುಂದಿಲ್ಲ, ಅವರಿಗಿಲ್ಲ ಅಂದರೆ ನಾವು ಅವರಿಗೂ ಹೋಗಿ ಪ್ರಶ್ನೆ ಮಾಡ್ತಿದ್ವಿ, ಅದು ಹೆಂಗ್ರಿ ನಮಗೆ ಶ್ವಾನ ಶುಕರ ಅಂತೀರಿ ನೀವು ಅಂತ. ಶ್ವಾನ ಶುಕರ ಯಾರಿಗಂತಿದ್ದಾರೆ ಅವರು? ದೇಹಕ್ಕಲ್ಲ, ಮನಸ್ಸಿಗಂತಿರೋದು. ನಾವು ನೋಡ್ತೀವಿ ದೃಷ್ಟಾಂತಗಳನ್ನು. ಯಾಕೆ ಕೊಡ್ತಾರೆ? ನಾಯಿ, ರಸ್ತೆ ಮೇಲೆ ಹೋಗೋ ನಾಯಿ ಯಾರನ್ನು ನೋಡಿದ್ರೆ ಅವ್ರನ್ನ ಬೊಗಳ್ತಾ ಇರುತ್ತೆ. ಯಾಕೆ? ಅದಕ್ಕೆ ಬುದ್ಧಿ ಇಲ್ಲ. ಯಾರು ನೋಡ್ತಾರೋ, ಯಾರೋ ಇದು ಅಪರಿಚಿತ, ಅದು ನೋಡಿದ ಕೂಡಲೇ ಬೌ ಅನ್ನೋಕ್ಕೆ ಶುರು ಮಾಡುತ್ತೆ. ಯಾಕೆ? ಹೋಗೋರು ಬರೋರಿಗೆಲ್ಲ ಬಹು ಅಂತಿರುತ್ತದು. ಅದರಂತೆ ಈ ಮನಸ್ಸು ರೆಸ್ಟ್ಲೆಸ್, ಅಸ್ವಸ್ಥ. ಯಾರನ್ನು ನೋಡಿದ್ರು ಕೂಡಲೇ ಅವ್ರ ಮೇಲೆ ಹಾರ್ತಿರತ್ತೆ ವಿನಾಕಾರಣ, ಮನೆಯಿಂದ ಹಿಡಿದು ಹೊರಗಡೆ ತನಕ. ಪರಮಾರ್ಥಕ್ಕೆ ಬಂದರೂ ಬೇರೆಯವ್ರ ಮೇಲೆ ಹಾರೋದು, ಕೂಗಾಡೋದು, ಕಿರ್ಚಾಡೋದು. ಯಾಕೆ? ನನ್ನ ವಾಸನೆಗಳು ಈಡೇರ್ತಾ ಇಲ್ಲ,
ಶ್ವಾನ ಶುಕ್ರಾಚೆ ಪರಿ ಭಕ್ತಿ ವೀಣೆಯ ಸಂಸಾರಿ. ಸಂಸಾರ ಅಂದರೆ ಎಲ್ಲ ಬಂತು, ಅದರಲ್ಲಿ ಪ್ರಪಂಚನೂ ಬಂತು, ಪರಮಾರ್ಥನೂ ಬಂತು. ಶ್ವಾನ ಶುಕ್ರಾಚೆ ಪರಿ ನಾವು ಬದುಕ್ತಾ ಇದ್ದೀವಿ. ಇದೇ ಮಾತು ನಮ್ಮ ಮನೆಯಲ್ಲಿ ಯಾರಾದರೂ ಹೇಳಿಬಿಟ್ರೆ, ನಮಗೆ ಏನು ನಾಯಿ ಥರ ಬೊಗಳ್ತಾ ಇದೆಯೋ ಮುಚ್ಚೋ ಬಾಯಿ ಅಂತ ಹೇಳಿಬಿಟ್ರೆ, ನಮ್ಮ ಮೈಯೆಲ್ಲ ಕೋಪದಿಂದ ಉಂಟಾಗಿ ಅವ್ರಿಗೆ ಹೊಡಿಲಿಕ್ಕೆ ಹೋಗ್ಬಿಡ್ತೀವಿ ನಾವು. ಆದರೆ ರಾಜಾರಾಮ್ ಮಹಾರಾಜರಲ್ಲಿ ಹೇಳ್ತಿದ್ದಾರೆ ಅಂದರೆ ರಾಜಾರಾಮ್ ಮಹಾರಾಜರಿಗೆ ತಿರುಗಿ ನಾವು ಹೇಳಲಿಕ್ಕೆ ಏನೂ ಬರೋದಿಲ್ಲ. ರಾಜಾರಾಮ್ ಮಹಾರಾಜರು ಯಾರು? ಸ್ವಾಮಿ ಮನಕೆ ಅವತಾರ, ಸ್ವಾಮಿಯ ಮನಸ್ಸು ರಾಜಾರಾಮ್ ಮಹಾರಾಜರು. ಅವಾಗ ನಾವು ರಾಜಾರಾಮ್ ಮಹಾರಾಜರು ಕೇಳ್ತೀವಿ, ಆದರೆ ಮನಸ್ಸಿಗೆ ಒಪ್ಪಿಗೆ ಆಗೋದಿಲ್ಲ. ನನಗನ್ಬಿಟ್ರೆ ಶ್ವಾನ ಶುಕ್ರಾಚೆ ಪರಿ ಅಂತ ಮನಸ್ಸಿಗೆ ಹೇಳ್ತಾ ಇರೋದು. ಎಲ್ಲಿ ನಮ್ಮ ಅವಶ್ಯಕತೆ ಇಲ್ವೋ ಮಾತಾಡೋದು, ಅಲ್ಲಿ ನಾವು ಪ್ರತಿಕ್ರಿಯೆ ಕೊಡಬಾರ್ದು, ಅಲ್ಲಿ ಮೌನ ಸಾಧಿಸಬೇಕು ಅನ್ನೋದನ್ನು ಮಾತು ಮರ್ತೋಗ್ಬಿಡುತ್ತೆ ಮನಸ್ಸು. ನನ್ನನ್ನು ಕೇಳಲಿಲ್ಲ, ನನ್ನ ಅಧಿಕಾರ ನಡೀಲಿಲ್ಲ, ಅದಕ್ಕೆ ಅವ್ರು ಹೇಳಿದ್ರು ಶ್ವಾನ ಶುಕ್ರಾಚೆ ಪರಿ ನಾವು ಬದುಕ್ತಾ ಇದ್ವಿ. ಹಂದಿಗೆ ಕೊಚ್ಚೆನಲ್ಲಿ ಉರುಳಾಡಿದ್ರೆ ಆಹಾ ವಾ 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 ಅಂತಿರುತ್ತೆ, ಅದೇ ಅದಕ್ಕೆ ತಂಪು, ಅದೇ ಆನಂದ ಆಗ್ತಿರುತ್ತೆ, ಅದೇ ಸಂಸಾರ, ಕೊಚ್ಚೆನೇ ಸಂಸಾರ ಆಗಿಬಿಟ್ಟಿರ್ತದೆ. ಅದರಂತೆ ನಮ್ಮ ಸಂಸಾರವೂ ಹೆಂಗಾಗಿದೆಯಪ್ಪ, ಕೊಚ್ಚೆ ರಾಡಿ, ಅದರಲ್ಲಿ ನಾವು ಹೊರಳಾಡ್ತಿದ್ದೀವಿ, ವಿಷಯಾಸಕ್ತಿದಲ್ಲಿ ಹೊರಳಾಡಿ ಆಹಾ ಎಂಥ ಒಂದು ಆನಂದ ಇದೆ. ಯಾರೋ ನಮ್ಮನ್ನು ಬೈತಾರೆ, ಅಪಮಾನ ಮಾಡ್ತಾರೆ, ಕ್ಲೇಶ ಉಂಟು ಮಾಡ್ತಾರೆ, ನಾವು ಅವ್ರಿಗೆ ಮಾಡ್ತೀವಿ, ಇದರಲ್ಲೇ ಒಂದು ಆನಂದ ಇದೆ ಅಂದ್ಬಿಟ್ಟು ಈ ಜನ್ಮ ಮರಣದಲ್ಲೇ ಸಿಕ್ಕಾಕೊಂಡಿದ್ದೀವಿ. ಅದಕ್ಕೆ ಮಣೇ ಚಿದಂಬರದಾಸು ಬರೇ ವಿಚಾರಿ ಚಿತ್ತಾಸ, ಚಿತ್ತದಲ್ಲಿ ವಿಚಾರ ಮಾಡಪ್ಪ, ವಿಚಾರ ಮಾಡಪ್ಪ, ವಿಚಾರ ಮಾಡಪ್ಪ, ನಿನಗೆ ವಿವೇಕವನ್ನು ನೀಡಿದ್ದೀನಿ. ಪರಮಾತ್ಮ ಹೇಳ್ತಾನೆ, ವಿವೇಕದಿಂದ ವಿಚಾರ ಮಾಡು. ಪ್ರಪಂಚದ ಸ್ವರೂಪನೇ ಅಸತ್ಯ ಅಂದಮೇಲೆ ಜನದ ಮಾತು ಸತ್ಯ ಇದೆಯೋ ಅಸತ್ಯ ಇದೆಯೋ? ಹಂಗಂದಮೇಲೆ ನಾವು ಯಾಕೆ ನಮ್ಮ ಮೂಗು ತೋರಿಸಿ ಅವ್ರ ಜೋಡನೆ ಹೊಡೆದಾಡಬೇಕು, ಬಡ್ದಾಡಬೇಕು? ನನ್ನ ಅಸ್ತಿತ್ವ ಇದೆ ಅಂತ ತೋರಿಸ್ಬೇಕು. ಅದಕ್ಕೆ ಅವ್ರು ಪದೇ ಪದೇ ಹೇಳೋದು ಬರೇ ವಿಚಾರಿ ಚಿತ್ತಾಸ. ಚಿತ್ತದಲ್ಲಿ ವಿವೇಕ ಜಾಗೃತ ಆದಾಗ ವಿಚಾರ ಮಾಡಪ್ಪ ಜೀವ, ನೀನೇನು ಮಾಡ್ಲಿಕ್ಕತ್ತಿ, ಯಾಕೆ ಬಂದಿದ್ದೀ ಇಲ್ಲಿ, ಅದನ್ನು ವಿಚಾರ ಮಾಡಿದ್ರೆ ಇವೆಲ್ಲವೂ ಬಿಟ್ಕೊಂಡು ಹೋಗುತ್ತೆ. ಕೇವಲ ಚಿದಂಬರ ಉಳಿತಾನೆ, ಅವನ ನಾಮ ಉಳಿಯತ್ತೆ, ಅವನ ಸ್ಮರಣೆ ಉಳಿಯತ್ತೆ, ಅವನ ಅನುಸಂಧಾನ ಬಿಟ್ಟು ಇನ್ನೇನು ನಿಮಗೆ ರುಚಿ ಹತ್ತೋದಿಲ್ಲ. ಪ್ರಪಂಚದ ಯಾವ ವಿಷಯ ಯಾರು ಏನು ಮಾತಾಡಿದ್ರೇನು ಬಿಟ್ರೇನು, ನಮಗೆ ನಾನು ನನ್ನ ಚಿದಂಬರ ಹೊರತಾಗಿ ಜಗತ್ತಿನಲ್ಲಿ ಇನ್ನೇನು ವಸ್ತುನೇ ಇಲ್ಲ ಅನ್ನೋ ಸ್ಥಿತಿಗೆ ನಾವು ಮುಟ್ಟಬೇಕು. ಅಂದರೆ ಆ ನಾಮಸ್ಮರಣೆ ಚಿದಂಬರನ ಜಪ ಹಿಡ್ಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಆ ಸ್ಥಿತಿಗೆ ಮುಟ್ಟಿಸ್ತಾನೆ ಅಂತ ಹೇಳುತ್ತಾ, ಲೋಕಾಹ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.